ಬೆಂಗಳೂರಿನಲ್ಲಿ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಳ್ಳೋದು, ಕಾಂಪೌಂಡ್ ಹಾಕೋದು, ಬೇಲಿ ಹಾಕೋದು ಇವೆಲ್ಲ ಇತ್ತೀಚೆಗೆ ವಿಪರೀತವಾಗ್ತಾ ಇದೆ. ಅದು IAS IPS ಅಧಿಕಾರಿಗಳಿರ್ತಕ್ಕಂಥ ಜಾಗದಲ್ಲೇ ಸರ್ಕಾರಿ ಓಣಿ ಜಾಗದಲ್ಲಿ ಬೇಲಿ ಹಾಕಿದಂತಹ ಆರೋಪ. ಜಕ್ಕೂರಿನ IAS IPS ಅಧಿಕಾರಿ ಇರ್ತಕ್ಕಂಥ ಲೇಔಟ್ ಅದು ಸರ್ಕಾರಿ ಜಮೀನು. ಸಾರ್ವಜನಿಕರ ಆರೋಪಕ್ಕೆ IAS ಅಧಿಕಾರಿ ಕಠಾರಿಯಾ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಮ್ಮ ಮನೆಯ ಎದುರಲ್ಲೇ ಕಲ್ಯಾಣ ಮಂಟಪ ಬರ್ತಾ ಇದೆ, ಕಲ್ಯಾಣ ಮಂಟಪದವರು ಯಾವುದೇ ಪರ್ಮಿಷನ್ ಅನ್ನು ಪಡ್ಕೊಂಡಿಲ್ಲ, ಮ್ಯಾರೇಜ್ ಪ್ಯಾಲೇಸ್ ಮಾಡೋದಕ್ಕೆ ಕೋರ್ಟ್ ಸ್ಟೇ ಇದೆ, ಸೊ ಹಾಗಾಗಿ ನಾವು ಸಾರ್ವಜನಿಕ ರಸ್ತೆಗೆ ಅಡ್ಡಿ ಮಾಡ್ತಾ ಇಲ್ಲ ಅಂತ ಕಠಾರಿಯಾ ಅವರ ಸಮರ್ಥನೆ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಕಠಾರಿಯಾ ಅವರು ಈಗ ಹೇಳ್ತಾರೆ, ಸಾರ್ವಜನಿಕರು ಮಾಡ್ತಿರೋದು ಇದು ಸರ್ಕಾರಿ ಜಾಗ, ಸರ್ಕಾರಿ ಓಣಿ, ಇಲ್ಲಿ ಬೇಲಿ ಹಾಕ್ಕೊಂಡಿದ್ದಾರೆ ಅಂತ. ನಾವು ರೋಡ್ ಅಲ್ಲಿ ಇಲ್ಲಿ ಮಾಡ್ತಾ ಇದ್ರೆ ಹೇಳ್ರಿ, BBMP ಇಂದ ನಾವು ಪರ್ಮಿಷನ್ ತಗೊಂತೀವಿ. ನಮ್ಮ ಮನೆಗೆ ನಾವು ನಾವು ಪರ್ಮಿಷನ್ ತಗೊಂತೀವಿ ಅಂತ ನಮ್ಮ ಮನೆಗೆ ನಾವು ಹೋಗ್ಕೊಳ್ಳಕ್ ನಮ್ಗೆ ಏನ್ ಸರ್ ಪರ್ಮಿಷನ್ ಬೇಕು? ಅಲ್ಲ ಸರ್, ನಾವು ಮಾತಾಡ್ತಾ ಇರೋದು ತಪ್ಪಿದ್ರೆ ಹೊಡೀರಿ ಏನಾದ್ರಲ್ಲ. ಈಗ ನೀವು ಗುಂಡಾಯಿಸಂ ನಮ್ಮ ಮೇಲೆ ಮಾಡ್ತಾ ಇರೋದು, ನಮಗ್ ಗೊತ್ತು. ಎಷ್ಟು ದೌರ್ಜನ್ಯ ಇಲ್ಲ ಮಾಡ್ತೀರಾ ನಮ್ಮ ಮೇಲೆ? ಈಗ ನೀವು ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಈಗ ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಏನಕ್ಕೋಸ್ಕರ ಅಡ್ಡಾಗ್ತಿರೋದು ಏನಕ್ಕೋಸ್ಕರ? ಸಾರ್ವಜನಿಕರಿಗೆ ಇಷ್ಟೊಂದು ತೊಂದರೆ ಕೊಡ್ತಾ ಇರಲಿಲ್ಲ. ಯಾರು ನೀವು? ಯಾರು ಆಕ್ಚುಲ್ ಆಗಿ ಇಲ್ಲಿ ನೀವ್ ಯಾರು? ಇಲ್ಲ ಪ್ರೈವೇಟ್ ಪ್ರಾಪರ್ಟಿ ನೀವ್ ಹೆಂಗ್ ಬಂದು ಸ್ಟಾಪ್ ಮಾಡ್ತೀರಾ ಸರ್? ಪ್ರೈವೇಟ್ ಪ್ರಾಪರ್ಟಿ ಅವರು ಹೊಡಿತಾ ಇದ್ದಾರೆ, ನೀವು ಬಂದು ಸ್ಟಾಪ್ ಮಾಡ್ತಾರೆ. ಈಗ ಇಲ್ಲಿ ಇದು 4-5 ಎಕರೆ ಲ್ಯಾಂಡು 2023ಯಲ್ಲಿ ಅವರು ಇಲ್ಲಿಗಲ್ ಆಗಿ ಪರ್ಮಿಷನ್ ಬಹಿರಂಗವಾಗಿ ಒಂದು ಮ್ಯಾರೇಜ್ ಪ್ಯಾಲೇಸ್ ಕಟ್ಟಿದ್ದಾರೆ. ಪಬ್ಲಿಕ್ ಪಾರ್ಕಿಂಗ್ ಅಂದರೆ ಪಾರ್ಕಿಂಗ್ ತೋರಿಸಿ, ಅಲ್ಲಿ 2 ಕಡೆ ಪಾರ್ಕಿಂಗ್ ತೋರಿಸಿ ಬಿಲ್ಡಿಂಗ್ ಅಂದರೆ ಪೂರೇ ಇದು ಮ್ಯಾರೇಜ್ ಹಾಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. 2023ಯಲ್ಲಿ ಇದು BBMP ಗಮನಕ್ಕೆ ಬಂತು, ಆಮೇಲೆ ನಮ್ಮ ರೆವೆನ್ಯೂ ಅಥಾರಿಟಿ ಗಮನಕ್ಕೆ ಬಂತು. ಆವಾಗ ನಾವು ಲ್ಯಾಂಡ್ ಕನ್ವರ್ಜನ್ ಏನು ಕೊಟ್ಟಿದ್ದೀವಿ ಅವರಿಗೆ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಪರ್ಪಸ್ಗೆ, ಅದನ್ನು ಕ್ಯಾನ್ಸಲ್ ಮಾಡಿದ್ದೀವಿ. ಅದೇ ಟೈಮಲ್ಲಿ ಕೆಲವು ಉತ್ತುವರಿ ಕೂಡ ನಮಗೆ ಬಂತು, ಕೆಲವು ಉತ್ತುವರಿ ಮಾಡಿದ್ದಾರೆ 4-5 ಕಡೆ ಬಿಲ್ಡಿಂಗಲ್ಲಿ ಕೂಡ ನಮ್ಮ ಗಮನಕ್ಕೆ ಬಂತು. ಸೊ ಆವಾಗ ರೆವೆನ್ಯೂ ಅಥಾರಿಟೀಸ್ ನೋಟಿಸ್ ಕೊಟ್ಟು ಅದಕ್ಕೆ ಕನ್ವರ್ಜನ್ ಕ್ಯಾನ್ಸಲ್ ಮಾಡಿದ್ದಾರೆ. ಪ್ಲಸ್ ಇದು ಉತ್ತುವರಿ ತೆರವುಗೊಳಿಸೋಕ್ಕೆ ನೋಟಿಸ್ ಕೊಟ್ಟಿದ್ದರು. ಇನ್ ದ ಮೀನ್ ವೈಲ್ ಇವರು ಹೈಕೋರ್ಟ್ ಹೋಗ್ತಾರೆ. ಹೈಕೋರ್ಟಲ್ಲಿ ಇವರಿಗೆ ಸ್ಟೇ ಸಿಗುತ್ತೆ. ಅಲ್ಲಿ ಒಂದು ಕಂಡೀಷನ್ ಇದೆ, ನಾಟ್ ಟು ಕನ್ಸ್ಟ್ರಕ್ಟ್ ಎನಿ ಬಿಲ್ಡಿಂಗ್, ಯಾವುದೋ ಕನ್ಸ್ಟ್ರಕ್ಷನ್ ತಗೋಬಾರ್ದಂತ ಕೂಡ ಇದು ಇದೆ, ಇವತ್ತೊಂದು ಡೇಟ್ವರೆಗೆ ಇದೆ. ಆಮೇಲೆ ಕನ್ವರ್ಜನ್ ವಿರುದ್ಧವಾಗಿ ಹೈಕೋರ್ಟು DC ಆರ್ಡರನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದು ನಿಮಗೆ ಕನ್ವರ್ಜನ್ ಕ್ಯಾನ್ಸಲ್, ನಿಮ್ಮ ಆರ್ಡರನ್ನು ಕ್ಯಾನ್ಸಲ್ ಮಾಡೋಕ್ಕೆ ಆಗಲ್ಲ, ನೀವು ಅಪಿಲೇಟ್ ಟ್ರಿಬ್ಯುನಲ್ಗೆ ಹೋಗಿ. ಸೊ KTಗೆ ಹೋಗಿ, ನಮ್ಮ ರೆವೆನ್ಯೂ ಅಥಾರಿಟೀಸ್ KTಗೆ ಹೋಗ್ತಾರೆ. KTಯಲ್ಲಿ ಲಾಸ್ಟ್ ವೀಕು ಇದು 3 ಕನ್ವರ್ಜನ್ ಆರ್ಡರ್ ಏನಿದೆ ಅದು 3 ಕ್ಯಾನ್ಸಲ್ ಆಗಿದೆ, ಮೊನ್ನೆ ಲಾಸ್ಟ್ ವೀಕಲ್ಲಿ ಕ್ಯಾನ್ಸಲ್ ಆಗಿದೆ. ಸೊ ಅದು ಉತ್ತುವರಿ ಏನು ಖಾಲಿ ಆಗಿದೆ, ಅದು ಈಗಾಗಲೇ ರೋಡ್ ಡೆವಲಪ್ ಆಗಿದೆ. ಸೊ ರೋಡ್ ಬಿಟ್ಟು ಏನು ಜಾಗ ಇದೆ ಅದು ನಾವು ಎಲ್ಲ ಕಡೆ ನಾವು ಫೆನ್ಸಿಂಗ್ ಮಾಡ್ತೀವಿ, ಇದು ಕೂಡ ನಾವು ಫೆನ್ಸಿಂಗ್ ಮಾಡ್ತಾ ಇದ್ದೀವಿ. ಮತ್ತು ಇದು ಫುಲ್ ಬಿಲ್ಡಿಂಗ್ ಅವ್ರ ಹತ್ರ ಬಿಲ್ಡಿಂಗ್ ಪ್ಲ್ಯಾನ್ ಇಲ್ಲ. ಇಲ್ಲಿ ಮ್ಯಾರೇಜ್ ಪ್ಯಾಲೇಸ್ ಮಾಡೋಕ್ಕೆ ಅದು ಕೋರ್ಟಲ್ಲಿ ಸ್ಟೇ ಇದೆ, ಮಾಡಬಾರ್ದು ಅಂತ ಆ್ಯಕ್ಚುಲಿ ಕೋರ್ಟಲ್ಲಿ ಸ್ಟೇ ಇದೆ. ಪ್ಲಸ್ ಇವರು ಸರ್ಕಾರಿ ಚರಂಡಿಯನ್ನು ಡೆಮೊಲಿಷ್ ಮಾಡಿದ್ದಾರೆ. ಸೊ ಈಗ ಆ್ಯಸ್ ಸೆಕ್ರೆಟರಿ ಆಫ್ ದಿ ಡಿಪಾರ್ಟ್ಮೆಂಟ್ ನನ್ನ ಮನೆ ಇದು ಓಣಿ ಪ್ರದೇಶ ಆಗಿತ್ತು. ಮುಂಚೆ ಅವರು ಎನ್ಕ್ರೋಚ್ ಮಾಡ್ಕೊಂಡಿದ್ರು, ಅವರೇ ಕಾಂಪೌಂಡ್ ನಿರ್ಮಿಸಿದರು. ಹಿಂದಿನೇ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿ ಅದನ್ನು ತೆರವುಗೊಳಿಸಿದ್ದೀವಿ. ಇಲ್ಲಿವರೆಗೂ ಏನಿತ್ತು ಅಂದರೆ ಕೋರ್ಟಲ್ಲಿ ಸ್ಟೇಟಸ್ ಕೋ ಅಂತ ಇತ್ತು, ಅದಕ್ಕೋಸ್ಕರ ನಾವು ಸರ್ಕಾರದ ಸುಪ್ರವಾದಿಗೆ ತೊಗೊಂಡಿರಲಿಲ್ಲ. ಈಗ ಕೋರ್ಟಲ್ಲಿ ಆರ್ಡರ್ ಆಗಿದೆ, ಡಿಸ್ಮಿಸ್ ಆಗಿದೆ. ಇದು ಕೇಸು ಅಂದರೆ ಬೇರೆ ರಿಲೇಟೆಡ್ ಕೇಸು. ಈ ಸಂಬಂಧಪಟ್ಟ ಸರ್ವೆ ನಂಬರ್ಗೆ ಇರ್ತಿದ್ದರಿಂದ ಸ್ಟೇಟಸ್ಗೂ ನಾವೇನು ಮಾಡಿರಲಿಲ್ಲ. ಪಿಟಿಷನ್ ಡಿಸ್ಮಿಸ್ ಆದಮೇಲಿಂದ ನಾವು ಸರ್ಕಾರದಕ್ಕೆ ಇದು ಮಾಡ್ತಾಯಿದ್ದೀವಿ. ಮುಂಚೆ ಏನು ಈಗ ನಿಮಗೆ ಕಾಣುತ್ತಲ್ಲ ರಸ್ತೆ ಅಷ್ಟೇ ಇದ್ದಿದ್ದು, ಇದನ್ನೆಲ್ಲ ಒತ್ತುವರಿ ಮಾಡ್ಕೊಂಡಿದ್ರು. ಈಗ ಅದನ್ನು ಬಿಡಿಸ್ಬಿಟ್ಟು ಇದು ಮಾಡ್ತಾಯಿದ್ದೀವಿ. ಮುಂದೆ ನಾವು ಹಿಂಗೆ ವಾಸ್ತವಾಂಶದ ರಿಪೋರ್ಟ್ನ ಮೇಲಧಿಕಾರಿಗಳಿಗೆ ಸಲ್ಲಿಸ್ತೀವಿ.
ಇದು ಅವರು ಸಂಬಂಧಪಟ್ಟ ಪ್ರಾಧಿಕಾರಕ್ಕಾದ್ರೂ ಬರೀಬೋದು. ಇಲ್ಲಮ್ಮ, ಇದು ನೀಗಲ್ಲ. ಸುಮಾರು ಅದು MCHS ಲೇಔಟ್ ಅಂತ ಏನು ಹೇಳ್ತಾರೆ, ಇದು ಬಂದಾಗ್ಲಿಂದ ತಾವು ನೋಡಿದ್ರೆ ಈ ರೋಡು ಇಲ್ಲಿ ತನಕ ಇತ್ತು. ಸ್ಥಳೀಯರ ಆರೋಪ ಬೇರೆ ಇದೆ, ತಹಶೀಲ್ದಾರ್ ಮತ್ತು IAS ಅಧಿಕಾರಿ ರಾಜೇಂದ್ರ ಕಟಾರಿಯಾ ಅವರ ಆರೋಪನೇ ಬೇರೆ ಇದೆ ಈ ಪ್ರಕರಣದಲ್ಲಿ. ಸೊ ಹಾಗಾಗಿ ಅಗೈನ್ ಇಲ್ಲೂ ಕೂಡ ಇದೇ ರೀತಿ ಗೊಂದಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕಾಗುತ್ತೆ.